ಲೈವಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆ ನಿಮ್ಗೆ ಅನ್ಕೊಳ್ತೀನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಟು ಯು. ನಾನು ಕೇಳಿಸ್ತಾ ಇದೆ ಧ್ವನಿ. ಓಕೆ ಸರ್, ಈಗ ವಾರ್ ಆಗ್ತಾ ಇರುವಂತದ್ದು ಇಸ್ರಾನ್ ಮತ್ತು ಇರಾನ್ ನಲ್ಲಿ. ಬಟ್ ದೇಶದ ಜನರಿಗೆ ಏನ್ ಪ್ರಶ್ನೆ ಅಂದ್ರೆ, ಅಲ್ಲಿ ಆಗ್ತಾ ಇರೋ ವಾರ್ ನಮಗೇನಾದ್ರೂ ಪರಿಣಾಮ ಬೀರುತ್ತಾ ಹಣಕಾಸಿನ ವಿಚಾರದಲ್ಲಿ ಅಂತ ಅನುಮಾನ. ನಮಗೆ ದೊಡ್ಡ ಪ್ರಮಾಣದಲ್ಲಿ ಕೆಟ್ಟ ಪರಿಣಾಮ ಬೀಳುತ್ತೆ. ಒಂದು ನೀವಾಗ್ಲೇ ಹೇಳಿದಾಗ ಕಚ್ಚಾ ತೈಲನ ನಾವು ಗರಿಷ್ಠ ಪ್ರಮಾಣದಲ್ಲಿ ಇರಾನ್ನಿಂದ ಈಗ ಪರ್ಚೇಸ್ ಮಾಡ್ತಾ ಇದ್ದೀವಿ. ಅದೇ ಸಮಯದಲ್ಲಿ ನಮ್ಮ ಎಕ್ಸ್ಪೋರ್ಟ್ ಈಗ ಭಾರತ ಒಂದು ಅಕ್ಕಿಯನ್ನು ದೊಡ್ಡ ಪ್ರಮಾಣದಲ್ಲಿ ದೇಶ ಈಗ ನಮ್ಮ ಭಾರತ. ಅದರಿಂದ ನಮ್ಮ ಅಕ್ಕಿ ರಫ್ತುಗೆ ಕೂಡ ಒಂದು ಹಿನ್ನಡೆ ಆಗಿದೆ ಈ ಸದ್ಯದ ಪರಿಸ್ಥಿತಿನಲ್ಲಿ. ಏನು ನಾವು ಮಧ್ಯಪ್ರಾಚ್ಯದಿಂದ ನಮ್ಗೆ ಬರೋ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಎಕ್ಸ್ಪೋರ್ಟ್ ಪ್ರಾಡಕ್ಟ್ ಕೂಡ ನಾವು ಆಚೆಗೆ ಯುರೋಪ್ಗೆ, ಅಮೆರಿಕ, ಬೇರೆ ಬೇರೆ ದೇಶಗಳಿಗೆ ಕಳ್ಸೋಕೆ ಕೂಡ ತೊಂದರೆ ಆಗುತ್ತೆ. ಇದು ನಮ್ಮ ದೇಶ ಸದ್ಯದ ಪರಿಸ್ಥಿತಿಯಲ್ಲಿ ಎದುರಿಸುವಂತ ಒಂದು ದೊಡ್ಡ ಕಷ್ಟದ ಪರಿಸ್ಥಿತಿಯಾಗಿದೆ. ಓಕೆ ಸರ್, ನಾನು ಓದ್ಬೇಕಾದ್ರೆ ನಾನು ನೋಡ್ತಾ ಇದ್ದೆ, ಇರಾನ್ ಇಡೀ ಜಗತ್ತಿಗೆ ಸುಮಾರು 20% ಅಷ್ಟು ಇಡೀ ಜಗತ್ತಿಗೆ ಕಚ್ಚಾ ತೈಲವನ್ನ ಪೂರೈಕೆ ಮಾಡುತ್ತೆ ಅಂತ. ಇನ್ ಕೇಸ್ ಈ ವಾರ್ ಸಂದರ್ಭದಲ್ಲಿ ಅದಕ್ಕೆ ಸಾಧ್ಯ ಆಗಲ್ಲ, ಸೊ ಅದೆಲ್ಲರೂ ಬಂದಾದ್ರೆ ನಮಗೆ ಪರಿಣಾಮ ಬೀರ್ಬೋದು ಅಂತ ಹೇಳ್ತಾ ಇದ್ರಿ. ನೀವು ಕೂಡ ಅದನ್ನೇ ಹೇಳ್ತಾ ಇದ್ರಿ. ಬಟ್ ನನ್ನ ಪ್ರಶ್ನೆ, ನಾವು ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ತಾ ಇರೋದು ರಷ್ಯಾದ ಮುಖಾಂತರ. ಬಟ್ ಈಗ ರಷ್ಯಾದ ಮುಖಾಂತರ ನಾವು ತಗೊಳಿದ್ರು ಕೂಡ ಇರಾನ್ ಕಂಟ್ರೋಲ್ ನಲ್ಲಿರೋ ಜಲಸಂಧಿ, ಹರ್ಮೋಜ್ ಅನ್ನೋ ಜಲಸಂಧಿ ಮುಖಾಂತರವೇ ನಮಗೆ ಬರಬೇಕು. ಸೊ ಇರಾನ್ ಎಲ್ಲಾದ್ರೂ ಅಲ್ಲಿ ಕಂಟ್ರೋಲ್ ಸಾಧಿಸಬಹುದು, ಅದನ್ನ ಬಂಧಿಸಿದ್ರೆ ನಮ್ಗೆ ಯಾವ ರೀತಿ ಎಫೆಕ್ಟ್ ಆಗ್ಬೋದು ಅನ್ಸುತ್ತೆ ನಿಮ್ಗೆ? ಹೌದು, ನಮ್ಮ ಸಮುದ್ರ ಮಾರ್ಗಗಳೆಲ್ಲ ಬ್ಲಾಕೇಡ್ ಆಗುತ್ತೆ. ಈ ಇಸ್ರೇಲ್ ಇರಾನ್ ವಾರ್ ಇನ್ನೂ ದೊಡ್ಡದಾಗಿ ಪ್ರಾರಂಭ ಆದ್ರೆ ನಮ್ಮ ಸಮುದ್ರದ ಮಾರ್ಗಗಳು ಬಂದಾಗ್ತವೆ. ಅದರಿಂದ ನಮ್ಗೆ ರಷ್ಯಾ ಕಡೆಯಿಂದ ಮಧ್ಯಪ್ರಾಚ್ಯದಿಂದ ಬರುವಂತ ಕಚ್ಚಾ ತೈಲ ಸಪ್ಲೈ ಸ್ಥಗಿತ ಆಗೋ ಸಂಭವ ಇದೆ. ಅದರಿಂದ ನಮ್ಮ ದೇಶ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆನ ಎದುರಿಸ್ಬೇಕಾಗಿ ಬರುತ್ತೆ. ಅದು ಬಿಟ್ರೆ ಭಾರತಕ್ಕೆ ಸದ್ಯದಲ್ಲಿ ಬೇರೆ ಯಾವುದೇ ರೀತಿ ಸಮಸ್ಯೆ ಕಾಡ್ತಾ ಇಲ್ಲ. ನೀವು ಹೇಳ್ತಾ ಇದ್ರಿ ಇಸ್ಲಾಮಿಕ್ ಕಂಟ್ರೀಸ್, ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಂಟ್ರೀಸ್ 53 ದೇಶಗಳಿದಾವೆ. ಎಲ್ಲಾ ದೇಶಗಳು ಇರಾನ್ ಪರವಾಗಿಲ್ಲ. ಅಲ್ಲಿ ಮತ್ತೆ ಶಿಯಾ ಸುನ್ನಿ ಸಮಸ್ಯೆ ಇದೆ. ಇರಾನ್ ಬಂದು ಒಂದು ಶಿಯಾ ದೇಶ, ಸೌದಿ ಅರೇಬಿಯಾ ಸುನ್ನಿ, ಅದೇ ರೀತಿ ಪಾಕಿಸ್ತಾನ ಕೂಡ ಸುನ್ನಿ. ಸೊ ಎಲ್ಲಾ ದೇಶಗಳು ಒಟ್ಟಿಗೆನೆ ಇರಾನ್ ಹಿಂದೆ ನಿಂತ್ಕೊಳ್ತವೆ ಅನ್ನೋ ಒಂದು ಅಭಿಪ್ರಾಯ ಕಂಡು ಬರ್ತಿಲ್ಲ. ಪಾಕಿಸ್ತಾನ, ಅಮೆರಿಕ ಏನ್ ಹೇಳುತ್ತೋ ಅದನ್ನ ಕೇಳುತ್ತೆ. ಅದರಿಂದ ಈ ಯುದ್ಧ ಅಂತ ಪರಾಕಾಷ್ಠತೆಗೆ ಹೋಗಲ್ಲ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಓಕೆ, ನೀವು ಪಾಕಿಸ್ತಾನದ ವಿಚಾರ ಮಾತಾಡಿದಾಗ ನಂಗೆ ಈ ಪ್ರಶ್ನೆ ಕೇಳಬೇಕು ಅಂತ ಅನಿಸ್ತಾ ಇದೆ. ಸರ್, ಈಗ ಪಾಕಿಸ್ತಾನ ಇದೇ ಒಂದಷ್ಟು ವರ್ಷಗಳ ಹಿಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿತ್ತು, ನಮ್ಮ ಹತ್ರ ಏನು ಅಣುಬಾಂಬ್ ಇದೆ ಅದು ಕೇವಲ ಪಾಕಿಸ್ತಾನವನ್ನ ರಕ್ಷಣೆ ಮಾಡ್ಕೊಳಕ್ಕಲ್ಲ, ಅಗತ್ಯ ಬಿದ್ರೆ ವಿಶ್ವದಲ್ಲಿರೋ ಎಲ್ಲಾ ಮುಸ್ಲಿಂ ದೇಶಗಳಿಗೆ ಏನಾದ್ರೂ ಅಂತ ಪರಿಸ್ಥಿತಿ ಬಂದ್ರೆ ಅವ್ರಿಗೆ ನಾವು ಬಳಸ್ತೀವಿ, ಅವ್ರಿಗೆ ಸಹಾಯಕ್ಕೆ ನಿಂತ್ಕೊಳ್ತೀವಿ ಅಂತ ಹೇಳಿತ್ತು. ಯಾವಾಗ್ಲೂ ಹೇಳಿದ್ದೆ ಸ್ಟೇಟ್ಮೆಂಟ್ ಅದು, ಯಾವಾಗ ಇಸ್ರೇಲ್ಗೆ ಹಮಾಸ್ ಉಗ್ರರು ಎಂಟ್ರಿ ಕೊಟ್ಟಾಗ. ಬಟ್ ಈಗ ಇರಾನ್ ಅವರು ಸ್ಟೇಟ್ಮೆಂಟ್ ನ ಬಳಸ್ಕೊಳ್ತಾ ಇದ್ದಾರೆ. ಇಸ್ ದಟ್ ಪಾಸಿಬಲ್ ಸರ್? ಮಾಡಬಹುದಾ ಆ ರೀತಿಯಾಗಿ? ಇದೆಲ್ಲ ಬ್ಲಾಕ್ ಮೇಲ್ ತಂತ್ರ. ಇದನ್ನ ಇರಾನ್ ಡಿಫೆನ್ಸ್ ಮಿನಿಸ್ಟ್ರು ಮೊನ್ನೆ ಹೇಳಿದ್ದನ್ನ ಮತ್ತೆ ಪಾಕಿಸ್ತಾನ ಡಿಫೆನ್ಸ್ ಮಿನಿಸ್ಟ್ರು ಡಿನೈ ಮಾಡಿದ್ದಾರೆ. ನಾವು ಆ ತರ ಹೇಳಿಲ್ಲ ಅಂತ ಹೇಳಿದ್ದಾರೆ. ಪಾಕಿಸ್ತಾನ ಪೂರ್ತಿ ಅಮೆರಿಕದ ಹಿಡಿತದಲ್ಲಿದೆ. ಇದು ಯಾವುದು ಪಾಕಿಸ್ತಾನ್ ಇರಾನ್ ಸಹಾಯಕ್ಕೆ ಪೂರ್ಣವಾಗಿ ಹೋಗೋ ಯಾವುದೇ ಸಂಭವ ಖಂಡಿತ ಕಾಣ್ತಾ ಇಲ್ಲ. ಆಮೇಲೆ ಇಂದಿನಿಂದಲೂ ಇರಾನ್ಗೂ ಪಾಕಿಸ್ತಾನಕ್ಕೂ ಅಂತ ಒಳ್ಳೆ ಸಂಬಂಧಗಳೇನು ಇದ್ದಿಲ್ಲ. ಅದ್ರ ಜೊತೆಗೆ ಇರಾನ್ ವಿಶ್ವ ಮಟ್ಟದಲ್ಲಿ ರಷ್ಯಾ ಬ್ಲಾಕ್ ಅಲ್ಲಿ ಇದ್ರೂನೆ ಯಾವುದೇ ದೇಶದ ಜೊತೆ ಅಂತ ಉತ್ತಮ ಬಾಂಧವ್ಯನ ಹೊಂದಿಲ್ಲ. ಅದು ಒಂದು ರೀತಿ ಐಸೋಲೇಟೆಡ್ ಕಂಟ್ರಿ ಅಂತಲೇ ಹೇಳ್ಬೇಕು. ಉತ್ತರ ಕೊರಿಯಾದಷ್ಟು ಐಸೋಲೇಟೆಡ್ ಅಲ್ದಿದ್ರೂನೆ ಅದು ಯಾವುದೇ ಬ್ಲಾಕ್ ಅಲ್ಲಿ ಅಂತ ಒಂದು ಪ್ರಭಾವನ ಬೆಳೆಸ್ಕೊಂಡಿಲ್ಲ. ಅದು ಇಸ್ಲಾಮಿಕ್ ಬ್ಲಾಕ್ ಅಲ್ಲಾಗ್ಲಿ ಅಥವಾ ರಷ್ಯನ್ ಬ್ಲಾಕ್ ಅಲ್ಲಾಗ್ಲಿ ಇಲ್ಲ. ಅದು ಅಮೆರಿಕನ್ ಬ್ಲಾಕ್ಗೆ ನ್ಯಾಟೋ ಕಂಟ್ರೀಸ್ಗೆ ಪೂರ್ಣವಾಗಿ ವಿರೋಧವಾದ ಕಂಟ್ರಿ. ಅಂದ್ರೆ ನನಗೆ ವೈಯಕ್ತಿಕವಾಗಿ ಅನ್ಸೋದು ಅಂದ್ರೆ ಇದು ಒಂದಷ್ಟು ದಿವಸ ಈ ಘರ್ಷಣೆ ನಡೆದು ಸರಿ ಹೋಗುತ್ತೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಇದಕ್ಕೆ ಇನ್ನೊಂದು ಕಾರಣ ಅಂದ್ರೆ ಟ್ರಂಪ್ ಯಾವುದೇ
ಹೊಸ ಹೊಸ ಈ ಸಂಘರ್ಷಗಳಿಗೆ ಇಳಿಯೋ ಮನೋಭಾವದ ವ್ಯಕ್ತಿ ಅಲ್ಲ ಅನ್ಸುತ್ತೆ. ಈಗ ನೋಡಿ, ಟ್ರಂಪ್ ಬರ್ತಾ ಇದ್ದಾಗೆ ಉಕ್ರೇನ್ ವಾರ್ ಡಿಗ್ರೇಡ್ ಆಯಿತು. ಅಲ್ಲಿ ಇದ್ದ ರಷ್ಯಾ ಯುಕ್ರೇನ್ ವಾರ್ ಆದಷ್ಟು ಪೂರ್ತಿ ನಿಂತಿಲ್ಲ, ಕೆಳಮಟ್ಟಕ್ಕೆ ಬಂದಿದೆ. ಟ್ರಂಪ್ ಉಕ್ರೇನಿಗೆ ಕೊಡ್ತಾ ಇದ್ದ ಯಾವುದೇ ಸಹಾಯನ ಕೊಡಕ್ಕೆ ಈಗ ತಯಾರಿಲ್ಲ. ಅದೇ ರೀತಿ ಇಲ್ಲಿ ಕೂಡ ಇಸ್ರೇಲ್ಗೆ ಟ್ರಂಪ್ ಪೂರ್ಣವಾದ ಬೆಂಬಲ ಕೊಡಲ್ಲ. ಹಾಗೂ ಇರಾನ್ಗೆ ಯಾವ ಕಡೆಯಿಂದ ಬೆಂಬಲ ಬರುತ್ತೆ? ಯಾವುದೇ ಕಡೆಯಿಂದ ಅಂತೂ ಬೆಂಬಲ ಬರೋದು ಕಾಣಲ್ಲ. ಒಂದು ವಾರ 10 ದಿವಸದಲ್ಲಿ ಈ ಘರ್ಷಣೆ ಸ್ಥಗಿತ ಆಗ್ಬೋದು ಅಂದ್ಬಿಟ್ಟು ಅನ್ನಿಸ್ತಾ ಇದೆ ನನಗೆ. ಓಕೆ ಸರ್, ಈಗ ಕಳೆದ 4 ದಿನಗಳಿಂದ ಬಹಳ ವಿಪರೀತವಾದಂತಹ ಡ್ಯಾಮೇಜ್ ಎರಡೂ ದೇಶಕ್ಕೆ ಆಗ್ತಾ ಇದೆ. ಇದು ಹೀಗೆ ಮುಂದುವರೆದ್ರೆ ಚಾನ್ಸಸ್ ಹೇಗೆ, ಏನ್ ನಿರೀಕ್ಷೆ ಮಾಡ್ಬೋದು ಸರ್ ನಾವು? ಹೀಗೆ ಮುಂದುವರೆದ್ರೆ ಆರ್ಥಿಕವಾಗಿ ಈಗ ನೋಡಿ, ಏಷ್ಯಾದಲ್ಲಿ ಭಾರತ, ಚೈನಾ, ಜಪಾನ್ ಈ 3 ದೇಶಗಳು ಅತ್ಯಧಿಕ ಮಟ್ಟದಲ್ಲಿ ಕಚ್ಚಾ ತೈಲನ ಆಮದು ಮಾಡ್ಕೊಂತೀವಿ. ಈ 3 ದೇಶಗಳಲ್ಲಿ ಈ ಹಣದುಬ್ಬರ ಹೆಚ್ಚಿಗೆ ಆಗುತ್ತೆ, ಕೈಗಾರಿಕಾ ಬೆಳವಣಿಗೆ ಕುಂಠಿತವಾಗುತ್ತೆ. ನೀವು ಹಿಂದೆನೇ ಹೇಳ್ದಂಗೆ ನಮ್ಮ ಸಮುದ್ರ ಮಾರ್ಗಗಳೆಲ್ಲ ಡಿಸ್ಟರ್ಬ್ ಆಗಿ ನಮ್ಮ ಆಮದು ಮತ್ತು ರಫ್ತು ಪ್ರಕ್ರಿಯೆಗೆ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗುತ್ತೆ. ಅದು ಬಿಟ್ಟರೆ ನನಗೆ ಅನ್ನಿಸೋ ಮಟ್ಟಿಗೆ ನೋಡಿ, ಈಗ ಇರಾನ್ 1979ವರೆಗೂ ಒಂದು ಪ್ರೋಗ್ರೆಸಿವ್ ಕಂಟ್ರಿ ಆಗಿತ್ತು, ಒಂದು ಪ್ರಗತಿಪರ ದೇಶ ಆಗಿತ್ತು. 79ರಲ್ಲಿ ಅಲ್ಲಿದ್ದ ರಾಜತ್ವ, ಒಬ್ಬ ರಾಜ ಇದ್ದಾರ, ಶಾ ಅಂತ, ಶಾನ ಪದಚ್ಯುತಿಗೊಳಿಸಿ ಈ ಇಸ್ಲಾಮಿಕ್ ಇಸ್ಲಾಮಿಕ್ ಕಂಟ್ರಿ ಅದು ಮಾಡಿದ್ರು. ಅಲ್ಲಿಂದ ಆಚೆಗೆ ಇರಾನ್ನಲ್ಲಿ ಏನು ಆಂತರಿಕವಾಗಿನೂ ಸರಿ ಇಲ್ಲ. ಅಲ್ಲಿ ನಿಮಗೆ ಗೊತ್ತೇ ಇದೆ, ಅಲ್ಲಿ ಮಹಿಳೆಯರ ಮೇಲೆ ದೊಡ್ಡ ಮಟ್ಟದಲ್ಲಿ ದಮನ ಕಾರ್ಯ ನಡೀತಾ ಇದೆ. ಅದೇ ರೀತಿ ಅಲ್ಲಿ ಯಾವುದೇ ರೀತಿ ವಾಕ್ ಸ್ವಾತಂತ್ರ್ಯ ಆಗಲಿ ಯಾವುದು ಇಲ್ಲ. ಅಲ್ಲಿ ಒಳ್ಳೊಳಗೇನೆ ತುಂಬ ಕುದೀತಾ ಇದೆ. ಆ ಒಂದು ಕಾರಣದಿಂದ ಇಸ್ರೇಲ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಇರಾನ್ ಮೇಲೆ ಅಟ್ಯಾಕ್ ಮಾಡಿದೆ. ಆಂತರಿಕವಾಗಿ ಇರಾನ್ ಏನಾದ್ರು ಒಂದು ಸಶಕ್ತ ದೇಶವಾಗಿದ್ರೆ ಇಸ್ರೇಲ್ ಖಂಡಿತ ಇಷ್ಟು ದುಸ್ಸಾಹಸಕ್ಕೆ ಕೈ ಹಾಕ್ತಾ ಇರ್ಲಿಲ್ಲ. ಇರಾನ್ ಒಳಗಡೆ ಎಲ್ಲ ಸರಿ ಇಲ್ಲ. ಸರ್, ಇನ್ನೊಂದು ಹೇಳ್ಬೇಕು, ಇಸ್ರೇಲ್ ಬಹಳ ಪುಟ್ಟ ದೇಶ ಅಂತ ಕೇಳಿದ್ವಿ, ಅಂಡ್ ಟೆಕ್ನಾಲಜಿಲಿ ಸಿಕ್ಕಾಪಟ್ಟೆ ಪವರ್ಫುಲ್ ಇದ್ದಾರೆ, ತುಂಬಾ ಇಂಪ್ರೂವ್ಡ್ ಇದ್ದಾರೆ ಅಂತಲೂ ಕೇಳಿದ್ವಿ. ಸೊ ಅದ್ರ ಬಗ್ಗೆ ನೀವು ವಿವರಿಸೋದಾದ್ರೆ, ನೀವು ನೋಡಿರ್ತೀರಿ ಈಗ ಅವರ ಆರ್ಮಿ ಹೇಗಿರುತ್ತೆ, ಟೆಕ್ನಾಲಜಿ ಹೇಗಿರುತ್ತೆ ಅನ್ನುವಂಥದ್ದು ನೀವು ಬಹಳ ಅನುಭವದಲ್ಲಿರೋದ್ರಿಂದ ಕೇಳ್ತಾ ಇದ್ದೀನಿ. ಎಷ್ಟು ಪವರ್ಫುಲ್ ಸರ್ ಅವರು? ಯಾಕೆ ಅವರಿಗೆ ಇಸ್ರೇಲ್ಗೆ ಅಷ್ಟೊಂದು ಭಯ ಪಡ್ತಾರೆ ಎಲ್ಲರೂ? ಇಸ್ರೇಲ್ ತಾಂತ್ರಿಕವಾಗಿ ತುಂಬಾ ಮುಂದುವರೆದಿರೋ ದೇಶ. ನಿಮಗೆ ಗೊತ್ತೇ ಇರಬೇಕು, ಚರಿತ್ರೆ ಪ್ರಕಾರ ಏನು 1948ರಲ್ಲಿ ಇಸ್ರೇಲ್ ಅಸ್ತಿತ್ವಕ್ಕೆ ಬಂತು. ಆಗ ಪ್ರಪಂಚದ ಎಲ್ಲಾ ಭಾಗದಲ್ಲಿ, ಏಷ್ಯಾ, ಯುರೋಪ್, ಅಮೆರಿಕ, ಯಹೂದಿಗಳು ಬಂದು ಆ ದೇಶನ ಪ್ರಾರಂಭ ಮಾಡಿದ್ರು. ಅಲ್ಲಿ ಬಂದವರೆಲ್ಲ ಗಟ್ಟಿಮುಟ್ಟಾಗಿದ್ದವರು, ಎಲ್ಲ ಚೆನ್ನಾಗಿದ್ದವ್ರೇನೆ. ಅದು ಮೊದಲನೇ ದಿವಸದಿಂದ ಅಲ್ಲಿ ಅದು ಒಂದು ಎಲ್ಲಾ ರೀತಿಯಲ್ಲೂ ಯುದ್ಧಕ್ಕೆ ಸನ್ನದ್ಧವಾದ ದೇಶದ ತರ ಬಂತು. ಅಲ್ಲಿ ಬಂದಿರೋರೆಲ್ಲ ಅಲ್ಲಿ ಇಂಟೆಲೆಕ್ಚುಯಲ್ಸ್, ಅಲ್ಲಿ ಹುಟ್ಟಿದ ಹೆಣ್ಣು ಗಂಡು ಎಲ್ಲ ಸೈನಿಕರಾಗೆ ರೂಪುಗೊಳ್ತಾರೆ. ಅದ್ರ ಜೊತೆಗೆ ಟೆಕ್ನಾಲಜಿಕಲಿ ಅವರು ತುಂಬಾ ಇಂಪ್ರೂವ್ಡ್ ಕಂಟ್ರಿ. ಅವ್ರಿಗೆ ಕುಮ್ಮಕ್ ಕೊಡೋಕೆ, ಅವ್ರಿಗೆ ಟೆಕ್ನಾಲಜಿಕಲ್ ಸಪೋರ್ಟ್ ಕೊಡೋಕೆ ಅಮೆರಿಕ ಇದ್ದೇ ಇದೆ. ರಷ್ಯಾ ಕೂಡ ಶತ್ರು ಏನಲ್ಲ, ಅದು ತಟಸ್ಥವಾಗಿರುತ್ತೆ. ಇಸ್ರೇಲ್ ಪರವಾಗಿ ರಷ್ಯಾಕ್ಕೆ ಯಾವುದೇ ದ್ವೇಷ ಇಲ್ಲ. ಓಕೆ, ನಂದು ಇನ್ನೊಂದು ಬಹಳ ಪ್ರಮುಖವಾದ ಪ್ರಶ್ನೆ ಸರ್. ಈಗ ಇಂತಹ ವಾರ್ ಡಿಕ್ಲೇರ್ ಆದಾಗ ಹಲವು ದೇಶಗಳು ಎಲ್ಲೆಲ್ಲಿ ವಾರ್ ಆಗ್ತಾ ಇರುತ್ತೆ ಆ ದೇಶದ ಪರವಾಗಿ ನಾವು ನಿಂತ್ಕೊಳ್ತೀವಿ ಅಂತ ಹೇಳೋರು ಇರ್ತಾರೆ, ಇನ್ನು ಕೆಲವರು ವಾರ್ ಬೇಡ ಅಂತ ಹೇಳೋರು ಇರ್ತಾರೆ. ಭಾರತ ಮಾತ್ರ ಇಲ್ಲಿ ತನಕ ಶಾಂತಿ ಮಂತ್ರವನ್ನೇ ಜಪಿಸ್ತಾ ಬಂದಿರುವಂಥದ್ದು. ಅದು ನಮಗೆ ವಿರೋಧವಾದಂತಹ ಮೂಲಭೂತವಾದವನ್ನ ಇಟ್ಕೊಂಡಿದ್ರು ಕೂಡ ನಾವು ಶಾಂತಿ ಮಂತ್ರವನ್ನೇ ಜಪಿಸ್ತಾ ಬಂದಿದ್ವಿ. ಸೊ ಇಸ್ರೇಲ್ ವರ್ಸಸ್ ಇರಾನ್ ಅಂತ ಬಂದಾಗ ಈಗ ನಮ್ಮ ಭಾರತದ ನಿರ್ಧಾರ ಏನಾಗಿರುತ್ತೆ, ಯಾರ ಪರವಾಗಿರುತ್ತೆ ಅಂತ ನಿಮ್ಗನ್ಸುತ್ತೆ? ಈಗ ಭಾರತ ಒಂದು ವಿಶಿಷ್ಟವಾದ ಸ್ಥಾನನ ಪ್ರಪಂಚದಲ್ಲಿ ಹೊಂದಿದೆ. ನಾವು ನೀವು ಹೇಳಿದಾಗ ಇಸ್ರೇಲ್ ಜೊತೆಲೂ ನಮ್ಮ ಸಂಬಂಧಗಳು ಚೆನ್ನಾಗಿದ್ದಾವೆ. ಅದೇ ಸಮಯದಲ್ಲಿ ಇರಾನ್ ಜೊತೆಲೂ ನಮ್ಮ ಸಂಬಂಧಗಳು ಚೆನ್ನಾಗಿದ್ದಾವೆ. ಅದರಲ್ಲೂ ಇರಾನ್ ಜೊತೆಲಿ ನಮ್ಮ ವ್ಯಾಪಾರ ವಹಿವಾಟಿನ ಸಂಬಂಧಗಳು ತುಂಬಾ ದೊಡ್ಡ ಮಟ್ಟದಲ್ಲಿದ್ದಾವೆ. ನಾವು ಅಲ್ಲಿಂದ ದೊಡ್ಡ ಪ್ರಮಾಣದಲ್ಲಿ ಕಚ್ಚಾ ತೈಲನ ಆಮದು ಮಾಡ್ಕೊಳ್ತಾ ಇದ್ದೀವಿ. ಹಿಂದಿನಿಂದಲೂ ಇರಾನ್ ಜೊತೆನೂ ನಮ್ಮ ಸಂಬಂಧಗಳು ಪಾಕಿಸ್ತಾನಕ್ಕಿಂತ ಒಳ್ಳೆ ಸಂಬಂಧಗಳನ್ನು ನಾವು ಹೊಂದಿದ್ದೀವಿ. ಆದ್ರಿಂದ ಭಾರತ ಈ ಸಂಘರ್ಷದಲ್ಲಿ ಯಾವುದೇ ಕಡೆಗೆ ತನ್ನ ಕೈಯನ್ನ ಹಾಕಲ್ಲ. ಆಂತರಿಕವಾಗಿ ಆಲೋಚನೆಗಳು ಏನೇ ಇರಬಹುದು,
ಆ, ಸಹಾಯ ನೀಡೋ ನಿಟ್ಟಿನಲ್ಲಿ ಆ, ಭಾರತ ಯಾವುದೇ ದೇಶದ ಬೆಂಬಲಕ್ಕೆ ನಿಂತ್ಕೊಳಲ್ಲ. ಇದು ನಮ್ಮ ಈಗ ಇತ್ತೀಚಿನ ವಿದೇಶಿ ನೀತಿ ಕೂಡ ಆಗಿದೆ. ನಾವು ಯಾವುದೇ ಬ್ಲಾಕ್ಗೆ ಸೇರಿಲ್ಲ. ನಾವು ಅಮೆರಿಕನ್ ಬ್ಲಾಕಲ್ಲೂ ಇಲ್ಲ, ರಷ್ಯನ್ ಬ್ಲಾಕಲ್ಲೂ ಇಲ್ಲ. ನಮ್ಮದು ತಟಸ್ಥ ನೀತಿ ಇಲ್ದಿದ್ರು ನಮ್ಮ ದೇಶಕ್ಕೆ ಏನು ಸರಿ ಹೋಗುತ್ತೋ ಆ ನೀತಿನ ನಮ್ಮ ದೇಶ ಅನುಸರಿಸ್ತಾ ಇದೆ. ಅಲಿಪ್ತ ನೀತಿ ಅಂತೀವಲ್ಲ, ಹಾಗ ಸರ್? ನಿಮ್ಮ ಪ್ರಶ್ನೆ ಸರಿಯಾಗಿ ಕೇಳಿಸ್ಲಿಲ್ಲ. ಓಕೆ, ನಂದು ಇನ್ನೊಂದು ಪ್ರಶ್ನೆ ಸರ್. ಪಾಕಿಸ್ತಾನಕ್ಕಿಂತಲೂ ಚೆನ್ನಾಗಿ ನಾವು ವ್ಯಾಪಾರ ವಹಿವಾಟಿನ ಸಂಬಂಧವನ್ನ ಇರಾನ್ ಜೊತೆಗೆ ಇಟ್ಕೊಂಡಿದೀವಿ ಅಂತ ನೀವು ಮಾತಿನ ಮಧ್ಯದಲ್ಲಿ ಹೇಳ್ತಾ ಇದ್ರಿ. ಆದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಹೌದು. ಅದೇ ಪಾಕಿಸ್ತಾನ ಮತ್ತು ಇಂಡಿಯಾ ಅಂತ ವಾರ್ ಬಂದಾಗ ನಮ್ಮ ಕಾಶ್ಮೀರದ ವಿಚಾರಕ್ಕೆ ಇರಾನ್ ಎಷ್ಟೋ ಸಲ ಮಾತಾಡಿದೆ, ಆದ್ರೂ ನಾವು ಇರಾನ್ ಪರವಾಗಿ ಹೇಗೆ ನಿಂತ್ಕೊಳ್ತೀವಿ? ಅದು ನೀವು ಕೇಳಿದ ಪ್ರಶ್ನೆ ಸರಿ. ಇದು ಇರಾನ್ನಲ್ಲಿ ಇರೋ ಕೆಲವು ಮತಾಂಧರು ಜಮ್ಮು ಕಾಶ್ಮೀರದ ಬಗ್ಗೆ ಕೆಲವು ಸರಿ ಆ ರೀತಿ ಮಾತಾಡಿದ್ದಾರೆ. ಅದನ್ನೇನು ಅದೊಂದು ಮಾತು ಅಂತೆಲ್ಲ ತಿಳ್ಕೊಂಡು ನಾವು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಕಿಲ್ಲ. ಅದೊಂದು ಅವ್ರು ಹೇಳಿರೋ ಹೇಳಿಕೆಯಿಂದ ನಾವು ಈ ಯುದ್ಧದಲ್ಲಿ ಹೋಗಿ ಇಸ್ರೇಲ್ ಪರವಾಗಿ ನಿಲ್ಲೋದು ಸರಿ ಹೋಗಲ್ಲ.